ವಿಶ್ ಆಲ್ ಆಫ್ ಯು ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಎಲ್ರಿಗೂ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾವು ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನಲ್ಲಿ 5 ರಿಟ್ಟಾಜ್ಞೆಗಳನ್ನು ಕುರಿತು ತಿಳಿದುಕೊಳ್ಳೋಣ. ಟುಡೇ ವಿ ಆರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಅಬೌಟ್ ದಿ ಇನ್ ಫಂಡಮೆಂಟಲ್ ರೈಟ್ಸ್. ಇಸ್ ದ ಲಾಸ್ಟ್ one point is that one we can call is a right to constitutional remedies. In that regarding about the is the rights, which are the kinds of most important the rights are there now. Regarding about we have to discuss, but in this what makes the 32 to till the 226 the article will be giving for us the briefly information regarding about the rights. ಯಾಕೆಂದರೆ ಇಲ್ಲಿ ನಾವು ಮುಖ್ಯವಾಗಿ ಆಲ್ರೆಡಿ ನಾವು ಮೂಲಭೂತ ಹಕ್ಕುಗಳನ್ನು ಕುರಿತು ತಿಳಿದುಕೊಂಡಿದ್ದೇವೆ. ಈ ಮೂಲಭೂತ ಹಕ್ಕುಗಳಲ್ಲಿ ನಮಗೆ ಕೊನೆಯ ಪಾಯಿಂಟ್ ಏನಂದರೆ ಈ ಒಂದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತೇಳಿ ನಾವು ಕರೆದಿದ್ದೀವಿ. ಅದಕ್ಕೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂದರೆ ಇದು ಒಂದು ಆತ್ಮ ಮತ್ತು ಹೃದಯ ಅಂತ ಕೂಡ ಕರೆದಿರುವಂಥದ್ದು, ಅಥವಾ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಆರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿರುವಂಥದ್ರ ಬಗ್ಗೆ ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಂಡಿದ್ದೀವಿ. ಆದರೆ ಇಂದು ಅದರಲ್ಲೇ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಒಳಗಡೆ ಏನಂದರೆ ನಮಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಂಥ ಸಮಯದಲ್ಲಿ, ಅಂದರೆ ಚ್ಯುತಿ ಬಂದಂಥ ಸಮಯದಲ್ಲಿ ನಾವು ಇಲ್ಲಿ ನಮಗೆ ಸುಪ್ರೀಂ ಕೋರ್ಟ್ ಅಥವಾ ಒಂದು ಹೈಕೋರ್ಟ್ ಮುಖಾಂತರ ನಮಗೆ ಪೂರ್ಣ ಪ್ರಮಾಣದಲ್ಲಿ ಏನಂದರೆ ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ 5 ಒಂದು ರಿಟ್ಟಾಜ್ಞೆಗಳನ್ನು ಹೊರಡಿಸುವಂಥ ಒಂದು ಅಧಿಕಾರವನ್ನು ಹೊಂದಿದೆ ಅಂತೇಳಿ ನಾವಿಲ್ಲಿ ಹೇಳಲಾಗ್ತದೆ. ಹಾಗಾಗಿರೋದ್ರಿಂದ ನಮಗೇನಪ್ಪ ಅಂದರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಇಲ್ಲಿ ತಿಳಿದುಕೊಳ್ಳೋದೇನೆಂದರೆ ಇಲ್ಲಿ ನಮಗೆ ಆರ್ಟಿಕಲ್ 32 ಏನಂದರೆ ವಿಲ್ ಬಿ ಗಿವಿಂಗ್ ಇಸ್ ಅ ಸಿಟಿಜನ್ ಹ್ಯಾಸ್ ದ ರೈಟ್ ಟು ಮೂವ್ ದ ಇಸ್ ಅ ಸುಪ್ರೀಂ ಕೋರ್ಟ್ ಬೈ ಇಸ್ ಅಪ್ರೋಪ್ರಿಯೇಟ್ ಇಸ್ ಅ ಪ್ರೊಸೀಡಿಂಗ್ ಫಾರ್ ದ ಇಸ್ ಎನ್ಫೋರ್ಸ್ಮೆಂಟ್ ಆಫ್ ದೀಸ್ ರೈಟ್ಸ್ ಕಾನ್ಫರ್ಡ್ ಬೈ ದಿ ಇಸ್ ಅ ಕಾನ್ಸ್ಟಿಟ್ಯೂಷನ್. ಬಟ್ ಅಕಾರ್ಡಿಂಗ್ ಟು ದಿ ಡಾಕ್ಟರ್ BR ಅಂಬೇಡ್ಕರ್ ಆಲ್ಸೋ ಸೆಡ್ ದಿಸ್ article is 32 is the part of the Indian constitution. Then is which are the most important here is the 5 rights will be given for us as a briefly for the information securing for the human being of life ಅಂತ ಹೇಳ್ಬೋದು. ಯಾಕಂದರೆ ಇದು ನಮಗೇನಂದರೆ ಇಲ್ಲಿ ಒಂದು ರೈಟ್ ಟು ಕಾನ್ಸ್ಟಿಟ್ಯೂಷನ್ ಒಳಗಡೆ ನಾವು ತಿಳಿಯುವಂಥದ್ದು ಏನಂದರೆ ಇಲ್ಲಿ 32ನೇ ವಿಧಿಯು ನಮಗೆ ಸಂಪೂರ್ಣವಾದಂಥ ರೀತಿಯಲ್ಲಿ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಹೇಳಿರುವಂಥ ವಿಷಯ ಇದು ಒಂದು ಆತ್ಮ ಅಥವಾ ಹೃದಯ ಅಂತ ಕೂಡ ಹೃದಯದ ಭಾಗ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ನಮಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಂಥ ಸಮಯದಲ್ಲಿ ನಾವು ನಮಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನಂದರೆ ಹೊರಡಿಸುವಂಥ ಒಂದು ಆಜ್ಞೆ ಅಥವಾ ಅಧಿಕಾರವನ್ನು ಕೂಡ ನಮ್ಮಲ್ಲಿ ಕರೆಯಲಾಗ್ತದೆ. ಹಾಗಾದರೆ ಇಲ್ಲಿ ಯಾವ್ಯಾವ ಆಜ್ಞೆಗಳಿದ್ದಾವೆ ಅಂತ ನಾವು ನೋಡ್ತಾ ಹೋದಾಗ ಫಸ್ಟ್ ಒಂದು ವಿಚಾರ ಕಾಲ್ ಏನಂದರೆ ABS ಕಾರ್ಪಸ್ ಅಂತ ಹೇಳಲಾಗ್ತದೆ. ABS ಕಾರ್ಪಸ್ ಅಂದರೆ ಕನ್ನಡದಲ್ಲಿ ಅದನ್ನು ನಾವು ಹೇಳಬೇಕಾದ್ರೆ ಆಸಾಮಿಯನ್ನು ಹಾಜರುಪಡಿಸುವುದು ಅಂತ ಅರ್ಥ ಕೊಡುತ್ತೆ. ಅಂದರೆ ಇಲ್ಲಿ ಆಸಾಮಿಯನ್ನು ಅಂದರೆ ಇಲ್ಲಿ ಬಂಧಿತನಾದಂಥ ವ್ಯಕ್ತಿಯನ್ನು ಅಂತ ಅರ್ಥ. ಆಸಾಮಿಯನ್ನು ಹಾಜರುಪಡಿಸುವುದು ಆಸಾಮಿಯನ್ನು ಹಾಜರುಪಡಿಸುವಂದರೆ ಇಲ್ಲಿ ಬಂಧಿತನಾದಂಥ ವ್ಯಕ್ತಿಯು ಅಂದರೆ 24 ಗಂಟೆ ಒಳಗಡೆ ಏನಂದರೆ ಹತ್ತಿರದ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಆಜ್ಞೆಯನ್ನು ಅಥವಾ ಒಂದು ಈ ಒಂದು ರಿಟ್ಟನ್ನು ನಾವಿಲ್ಲಿ ಅಂದರೆ ಬಂದಿ ಪ್ರತ್ಯಕ್ಷೀಕರಣ ಆಜ್ಞೆ ಅಂತ ನಾವು ಹೇಳ್ಬೋದು. ಇದನ್ನು ಇಲ್ಲೇನೆಂದರೆ ಆಸಾಮಿಯನ್ನು ಹಾಜರುಪಡಿಸುವುದು ಅಂದರೆ ಹೇಬಿಯಸ್ ಕಾರ್ಪಸ್ ಅಂತೇಳಿ ಕರೆಯಲಾಗ್ತದೆ ಅಂತಲೂ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು. ಯಾಕೆಂದರೆ ಇನ್ ದಿಸ್ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ಅಕಾರ್ಡಿಂಗ್ ಟು ದ ಹೇಬಿಯಸ್ ಕಾರ್ಪಸ್ ರಿಟ್ ಮೀನ್ಸ್ ಹಿಯರ್ ಇಸ್ ಟು ಪ್ರೊಡ್ಯೂಸ್ ದ ಬಾಡಿ ಅಂತ ನಮಗೆ ಅರ್ಥ ಕೊಡುತ್ತೆ. ಟು ಪ್ರೊಡ್ಯೂಸ್ ದ ಬಾಡಿ ಅಂದರೆ ಇನ್ ಫ್ರಂಟ್ ಆಫ್ ದಿ ಲೈಕ್ ಜಸ್ಟಿಸ್ ಅಂತ ಹೇಳ್ಬೋದು, ಅಥವಾ ಇನ್ ಫ್ರಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಇಸ್ ಹೈಕೋರ್ಟ್ ಅಂತ ಕೂಡ ನಾವಿಲ್ಲಿ ಕರೆಯಲಾಗ್ತದೆ. ಆಮೇಲೆ ಪ್ರೊಡ್ಯೂಸ್ ದ ಬಾಡಿ ಆ್ಯಂಡ್ ಇಟ್ ಈಸ್ ಆ್ಯನ್ ಆರ್ಡರ್ ಇಶ್ಯೂಡ್ ಬೈ ದಿ ಕೋರ್ಟ್ ಟು ಎ ಪರ್ಸನ್ ಹೂ ಹ್ಯಾಸ್ ರಾಂಗ್ಲಿ ಡಿಟೈನ್ಡ್ ಆರ್ ಇಸ್ ರಿಸ್ಟ್ರಿಕ್ಟೆಡ್ ಅಂತ ಹೇಳ್ತದೆ. ದ ಕೋರ್ಟ್ ಕ್ಯಾನ್ ಆರ್ಡರ್ ಫಾರ್ ದ ಇಸ್ ಕನ್ಸರ್ನ್ಡ್ ಇಸ್ ಅಥಾರಿಟೀಸ್ ಟು ಪ್ರೊಡ್ಯೂಸ್ ದ ಪರ್ಸನ್ like is physically then who has been is detained but it does not apply in case of the criminals. ಯಾಕಂದರೆ ಇಲ್ಲಿ ನಮಗೆ ಅರ್ಥ ಕೊಡೋದೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿಯು ತಾನು ಬಂಧನಕ್ಕೊಳಗಾದ ಮೇಲೆ 24 ಗಂಟೆ ಒಳಗೆ ಹತ್ತಿರದ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏನಂದರೆ
ಆತನಿಗೆ ಒಂದು ಭದ್ರತೆಯನ್ನು ಒದಗಿಸುವಂಥ ರೀತಿಯಲ್ಲಿ ನಮಗೆ ಹೇಬಿಯಸ್ ಕಾರ್ಪಸ್ ಏನಂದರೆ ಒಂದು ಹೊರಡಿಸುವಂಥ ಒಂದು ರಿಟ್ ಆಗಿದೆ ಅಂತ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು. ಅದಾದ ಮೇಲೆ ಎರಡನೇದು ಏನಂದರೆ ಮ್ಯಾಂಡಮಸ್ ಅಂತ ಕರಿತೀವಿ. ದಟ್ ಒನ್ ವಿ ಕ್ಯಾನ್ ಕಾಲ್ ಹಿಯರ್ ಇಸ್ ದ ಮ್ಯಾಂಡಮಸ್, ಇನ್ ಕನ್ನಡ ಪರಮಾದೇಶ ಅಂತ ಹೇಳಲಾಗ್ತದೆ. ಪರಮಾದೇಶ ಅಂದರೆ ಇಲ್ಲಿ ನಮ್ಗೆ ಏನು ಅರ್ಥ ಕೊಡುತ್ತೆ ಅಂದರೆ ತನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ವ್ಯಕ್ತಿಯನ್ನು ಅಥವಾ ನಿರಾಕರಿಸಿದಂಥ ವ್ಯಕ್ತಿಯನ್ನು ಅಥವಾ ಸಾರ್ವಜನಿಕ ಅಧಿಕಾರಿಯನ್ನು ಇಲ್ಲಿ ತನ್ನ ಒಂದು ಅಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಹೊರಡಿಸುವಂಥ ಒಂದು ರಿಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಮ್ಯಾಂಡಮಸ್ ಇಟ್ ಮೀನ್ಸ್ ವಿ ಕಮಾಂಡ್ ಅಂತ ಹೇಳ್ತೇವೆ. ವಿ ಕಮಾಂಡ್, ಮ್ಯಾಂಡಮಸ್ ಮೀನ್ಸ್ ವಾಟ್ ಹಿಯರ್ ಇಸ್ ವಿ ಕಮಾಂಡ್ ಅಂತ ಅರ್ಥಾಗುತ್ತೆ. COMMAND, ವಿ ಕಮಾಂಡ್ ಅಂತ ಅರ್ಥಾಗುತ್ತೆ. ವಿ ಕಮಾಂಡ್ ಮೀನ್ಸ್ ನಮ್ಗೆ ಏನಪ್ಪ ಅಂದರೆ ಪರಮಾದೇಶ ಅಂತ ಹೇಳ್ಬೋದು. ಇಟ್ ಈಸ್ ಎ what means is a command issued by the court to act officially asking him to is a perform his official duties. Which are the official duties? Like will be giving importance for the like is the employees system in the central or the state government that he has is a failed. ಅವನೇನಾದರೂ ಒಂದು ವೇಳೆ ಅದರಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಫೇಲ್ ಆಗಿದ್ರೆ ಅಥವಾ ರೆಫ್ಯೂಸ್ ಟು ಪರ್ಫಾರ್ಮ್, ಅವನೇನಾದರೂ ನಿರಾಕರಿಸಿದ್ರೆ ಇಟ್ ಕ್ಯಾನ್ ಆಲ್ಸೋ ಬಿ ಇಶ್ಯೂಡ್ ಅಗೇನೆಸ್ಟ್ ಎನಿ ಪಬ್ಲಿಕ್ ಬಾಡಿ. ಅಂದರೆ ಇಲ್ಲಿ ಏನಂದರೆ ಅವನಿಗೆ ನಿರ್ವಹಿಸುವಂತೆ ಒಂದು ನೀಡುವಂಥ ಒಂದು ಪರಮಾದೇಶವನ್ನು ನಾವು ಏನಂದರೆ ಮ್ಯಾಂಡಮಸ್ ಅಂತೇಳಿ ಕರೆಯಲಾಗ್ತದೆ. ಆಫ್ಟರ್ ದಟ್ ಹಿಯರ್ ಇಸ್ ಥರ್ಡ್ ಒನ್ ವಾಟ್ ಮೀನ್ಸ್ ಪ್ರತಿಬಂಧಕ ಆಜ್ಞೆ ಅಂತ ಕರಿತೀವಿ. ದಟ್ ಒನ್ ವಿ ಕ್ಯಾನ್ ಕಾಲ್ ಇನ್ ಇಂಗ್ಲಿಷ್ ದ ಪ್ರೊಹಿಬಿಷನ್ ಅಂತ ಹೇಳಲಾಗ್ತದೆ. ಪ್ರೊಹಿಬಿಷನ್ ನಮ್ಗೆ ಏನು ಅಂತ ಕೊಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹೇಳಬೇಕಾದ್ರೆ ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ ಪ್ರತಿಬಂಧಕ ಆಜ್ಞೆ ಇನ್ ಕನ್ನಡ ನಾವು ಹೇಳಲಾಗ್ತದೆ. ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡುವಂತೆ ತಡೆಯಲು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟನ್ನು ನಡೆಸುವ ರಿಟ್ ಆಜ್ಞೆಯಾಗಿದೆ ಅಂತ ಹೇಳ್ಬೋದು. ಪ್ರೊಹಿಬಿಷನ್ ಮೀನ್ಸ್ ಏನ್ಸ್ ಟು ಫಾರ್ಬಿಡ್ ಅಂತ ಹೇಳಿ ನಮಗೆ ಹೇಳಲಾಗ್ತದೆ. ಪ್ರೊಹಿಬಿಷನ್ ಮೀನ್ಸ್ ವಾಟ್ ಹಿಯರ್ ಮೀನ್ಸ್ ಇಸ್ ಟು ಫಾರ್ಬಿಡ್, FORBID, ಟು ಫಾರ್ಬಿಡ್ ಅಂತ ಅರ್ಥ ಬರುತ್ತೆ. ಅಂದರೆ ವಿಚಾರದ ಲೈಕ್ ಇಸ್ ಫಾರ್ consisting area under that is a high court to lower court or is a tribunal courts. To prevent the is a later form is a exceeding its jurisdiction or a surprising a is a jurisdiction that it does not is a process now. In that time the writ of is a prohibition can be issued only against the judicial and is a ಕಾಸಿ ಜುಡಿಷಿಯಲ್ ಇಸ್ ಅಥಾರಿಟೀಸ್ ಅಂತ ಹೇಳ್ಬೋದು. ಯಾಕಂದರೆ ವಿಚಾರ ಲೈಕ್ ಇಸ್ ಲೋವರ್ ಕೋರ್ಟ್ಸ್ ಆರ್ ಇಸ್ ಲೈಕ್ ಇಸ್ ಟ್ರಿಬ್ಯುನಲ್ ಕೋರ್ಟ್ಸ್, ಬಟ್ ದೇ ಹ್ಯಾವ್ ಟು ಡೂ ದೈ ವರ್ಕ್ ಇಸ್ ಅ ಪ್ರಾಂಪ್ಟ್ ಆ್ಯಂಡ್ ವಿತ್ ದ ರೂಲ್ ಆಫ್ ಅಂಡರ್ ದ ಹೈಕೋರ್ಟ್ ಆ್ಯಂಡ್ ಇಸ್ ದ ಸುಪ್ರೀಂ ಕೋರ್ಟ್. ಇಲ್ಲಾಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೇಳಿರುವಂಥ ಒಂದು ವಿಷಯದಲ್ಲಿ ಅದರ ಅಧೀನದಲ್ಲೇ ನಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಒಂದು ವೇಳೆ ಅದನ್ನು ಮೀರಿ ಏನಾದರೂ ಒಂದು ವೇಳೆ ನಡೆದಿದ್ದರೆ ಇಂತಹ ಸಮಯದಲ್ಲಿ ಏನಂದರೆ ಈ ಒಂದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪನ್ನು ನೀಡಬಾರದು ಅಂತೇಳಿ ಅದನ್ನು ತಡೆಯಲಿಕ್ಕೆ ಏನಪ್ಪ ಅಂದರೆ ಟು ಫಾರ್ಬಿಡ್ ಅಂದರೆ ತಡೆಯುವಂಥದ್ದನ್ನು ನಾವಿಲ್ಲಿ ಏನಂದರೆ ಪ್ರೊಹಿಬಿಷನ್ ಅಂತೇಳಿ ನಾವಿಲ್ಲಿ ಕರೆಯಲಾಗ್ತದೆ ಅಂತ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು. ಆಫ್ಟರ್ ದಟ್ ವಾಟ್ ಮೀನ್ಸ್ ಹಿಯರ್ ದ ಫೋರ್ತ್ ಪಾಯಿಂಟ್ ಇಸ್ ಸರ್ಶಿಯರಿ. ಸರ್ಶಿಯರಿ ಮೀನ್ಸ್ ಇಲ್ಲಿ ಹಿಯರ್ ವಿ ಕ್ಯಾನ್ ಕಾಲ್ ಇನ್ ಕನ್ನಡ ನಾವಿಲ್ಲಿ ಹೇಳಲಾಗ್ತದೆ ಅಂದರೆ ಇಲ್ಲಿ ಉತ್ಪ್ರೇಕ್ಷಣಾ ಲೇಖ ಅಂತೇಳಿ ಹೇಳ್ತೀವಿ ಕನ್ನಡದಲ್ಲಿ. ಉತ್ಪ್ರೇಕ್ಷಣಾ ಲೇಖ, ಉತ್ಪ್ರೇಕ್ಷಣಾ ಲೇಖ ಅಂತ ಕರೆಯಲಾಗ್ತದೆ. ಈ ಉತ್ಪ್ರೇಕ್ಷಣಾ ಲೇಖ ಏನಪ್ಪ ಅಂದರೆ ನಮಗಿಲ್ಲಿ ಸಂಪೂರ್ಣವಾದಂಥ ರೀತಿಯಲ್ಲಿ ಮಾಹಿತಿಯನ್ನು ಏನು ನೀಡುತ್ತೆ ಅಂದರೆ ಕೆಳಗಿನ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ನಿಯಮಕ್ಕೆ ವಿರುದ್ಧವಾಗಿ ಒಂದು ವೇಳೆ ತೀರ್ಪು ನೀಡಿದರೆ ರದ್ದುಗೊಳಿಸುವ ಮತ್ತು ಮೊಕದ್ದಮೆ ಮೇಲಿನ ಒಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಕೋರಿ ಹೊರಡಿಸುವ ಒಂದು ರಿಟ್ ಆಜ್ಞೆಯಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಮಗೆ ಈ 4ನೇದರಲ್ಲಿ ನೀಡಿದ 3ನೇದರಲ್ಲಿ ಪ್ರತಿಬಂಧಕ ಆಜ್ಞೆ ಏನಂದರೆ ತಡೆ ಹಿಡಿದಿದೆ, ಟು ಫಾರ್ಬಿಡ್ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಒಂದು ವೇಳೆ ಸರ್ಶಿಯರಿ ಒಳಗಡೆ ಏನಾದರೂ ಈ ಒಂದು ಕೆಳಗಿನ ನ್ಯಾಯಾಲಯ ಲೋವರ್ ಕೋರ್ಟ್ಸ್ ಏನಾದರೂ ಅಥವಾ ಟ್ರಿಬ್ಯುನಲ್ ಕೋರ್ಟ್ಸ್ ಏನಾದರೂ ತಮ್ಮ ಒಂದು ತೀರ್ಪನ್ನು ಒಂದು ವೇಳೆ ಇಲ್ಲಿ ನ್ಯಾಯಾಲಯಕ್ಕೆ ಒಂದು ವಿರುದ್ಧವಾಗಿ ನಡೆದುಕೊಂಡಿದ್ರೆ ಅಥವಾ ನೀಡಿದರೆ ಅದನ್ನು ಏನಪ್ಪ ಅಂದರೆ ರದ್ದುಗೊಳಿಸುವ ಮತ್ತು ಅದನ್ನು ಮೊಕದ್ದಮೆಯನ್ನು ತನ್ನ ಒಂದು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸಿಕೊಳ್ಳುವಂತೆ ಏನಪ್ಪ ಅಂದರೆ
ಕೋರಿ ಹೊರಡಿಸುವಂಥ ಒಂದು ರಿಟ್ಟಾಜ್ಞೆ ಆಗಿದೆ ಅಂತ ಕೂಡ ನಾವಿಲ್ಲಿ ಕರೆಯಲಾಗ್ತದೆ. ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ ಸೆಶ್ಯೂರಿ ಅಂತ ಹೇಳ್ಬೋದು. ಅದನ್ನು ನಾವಿಲ್ಲಿ ಏನಪ್ಪ ಅಂದರೆ ಟು ಬಿ ಸರ್ಟಿಫೈಡ್ ಅಂತ ಹೇಳ್ತೀವಿ. ಇದನ್ನು ಏನಂತ ಕರಿತೀವಿ? ಟು ಬಿ ಸರ್ಟಿಫೈಡ್ ಅಂತ ಹೇಳ್ತೀವಿ. ಟು ಬಿ ಸರ್ಟಿಫೈಡ್, CERTIFIED, ಟು ಬಿ ಸರ್ಟಿಫೈಡ್ ಅಂತ ಹೇಳಲಾಗ್ತದೆ. ಅಂದರೆ ಸಮಥಿಂಗ್ ದೇ ಹ್ಯಾಸ್ ಡನ್ ಇಸ್ ಲೈಕ್ ಇಸ್ ಅ ರಾಂಗ್ ವರ್ಕ್ ಮೀನ್ಸ್ ಇನ್ ದ ಟೈಮ್ has to submit all those is the documents for the is a to higher court or is a supreme court or is a high court ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಆಮೇಲೆ ರಿಟ್ ಒಳಗಡೆ ಇಸ್ ಅ ಲಾಸ್ಟ್ ಒನ್ ಏನಪ್ಪ ಅಂದರೆ ಕೋ ವಾರೆಂಟ್ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ಏನಪ್ಪ ಅಂದರೆ ಕೋ ವಾರೆಂಟ್ ಅಂತ ಕರೆಯಲಾಗ್ತದೆ. ಇಲ್ಲಿ ಕೋ ವಾರೆಂಟ್ ಅಂದರೆ ಇಲ್ಲಿ ಕನ್ನಡದಲ್ಲಿ ನಾವು ಹೇಳುವಂಥದ್ದು ಏನಂದರೆ ಅದನ್ನು ನಾವಿಲ್ಲಿ ಕೋ ವಾರೆಂಟ್ ಮೀನಿಂಗ್ ನಮಗೆ ವ್ಯಕ್ತಿಯೊಬ್ಬ ಯಾವುದೇ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಒಂದು ವೇಳೆ ಆಕ್ರಮಿಸಿಕೊಂಡಾಗ ಅದನ್ನು ಏನಪ್ಪ ಅಂದರೆ ಇಲ್ಲಿ ಒಂದು ತೆರವುಗೊಳಿಸುವಂತೆ ಹೊರಡಿಸುವಂಥ ಒಂದು ರಿಟ್ ಆಜ್ಞೆ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿ ಅನರ್ಹ ವ್ಯಕ್ತಿ ಒಂದು ಸಾರ್ವಜನಿಕ ಒಂದು ಹುದ್ದೆಯನ್ನು ಅದನ್ನು ಕಾನೂನು ಬಾಹಿರವಾಗಿ ಒಂದು ವೇಳೆ ಆಕ್ರಮಿಸಿಕೊಂಡಿದ್ದರೆ ಈ ಆಜ್ಞೆಯನ್ನು ನೀಡುವ ಮೂಲಕ ಅದನ್ನು ತೆರವುಗೊಳಿಸ್ಬೋದು ಅಂತ ಹೇಳ್ಬೋದು. ಈ ಆಜ್ಞೆ ಏನಂದರೆ ಕಾನೂನು ಬಾಹಿರವಾಗಿ ಒಂದು ಸಾರ್ವಜನಿಕ ಹುದ್ದೆಯನ್ನು ಆಕ್ರಮಿಸುವುದನ್ನು ತಡೆಯುತ್ತದೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿರೋದ್ರಿಂದ ಇಲ್ಲೇನಪ್ಪ ಅಂದರೆ ಫಾರ್ ಎಲಿಜಿಬಿಲಿಟಿಗೆ ಇಂಪಾರ್ಟೆನ್ಸನ್ನು ಕೊಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಯಾಕೆಂದರೆ ಇಲ್ಲಿ ನಮಗೆ ವಾರೆಂಟ್ ಇಟ್ ಮೀನ್ಸ್ ಬೈ ವಾಟ್ ಅಥಾರಿಟಿ ಆರ್ ಇಸ್ ವಾರೆಂಟ್ ಅಂದರೆ ಅಥಾರಿಟಿ ಪರ್ಸನ್ ಓನ್ಲಿ ಕ್ಯಾನ್ ಎಲಿಜಿಬಲ್ ಫಾರ್ ದಿ ಇಸ್ ಕನ್ಸಿಸ್ಟಿಂಗ್ ಫಾರ್ ಇಸ್ ಅಫಿಷಿಯಲ್ ವರ್ಕ್. ಬಟ್ ಇಯರ್ ಇಸ್ ಇನ್ನೇ ಎಲಿಜಿಬಿಲಿಟಿ ಅಂದರೆ ಇಲ್ಲಿ ಅನರ್ಹತೆ ಇರುವಂಥ ಒಬ್ಬ ವ್ಯಕ್ತಿ ಏನಾದರೂ ಆ ಒಂದು ಕಾನೂನು ಬಾಹಿರವಾಗಿ ಆ ಒಂದು ಹುದ್ದೆಯನ್ನು ಅಲಂಕರಿಸಿದರೆ ಅದನ್ನು ತೆರವುಗೊಳಿಸುವಂತೆ ಅಂತಲೂ ಕೂಡ ಹೇಳಲಾಗ್ತದೆ. ಇಟ್ ಇಶ್ಯೂಡ್ ಬೈ ದಿಸ್ ಕೋರ್ಟ್ ಟು ಇಸ್ ಎನ್ಕ್ವೈರ್ ಇನ್ ಟು ದ ಇಸ್ ಲೀಗಲಿಟಿ ಆಫ್ ಇಸ್ ಅ ಕ್ಲೇಮ್ ಆಫ್ ಎ ಪರ್ಸನ್ ಟು ಪಬ್ಲಿಕ್ ಆಫೀಸ್ ಅಂತ ಹೇಳ್ಬೋದು. ಅದಾದಮೇಲೆ ಹೆನ್ಸ್ ಇಟ್ ಪ್ರಿವೆನ್ಸ್ ಇಸ್ ಇಲ್ಲೀಗಲ್ ಅನ್ಸರ್ಪ್ರೈಸಿಂಗ್ ಆಫ್ ಇಸ್ ಅ ಪಬ್ಲಿಕ್ ಆಫೀಸ್ ಬೈ ಎ ಪರ್ಸನ್ ಅಂತ ಕೂಡ ಇಲ್ಲಿ ನಾವಿಲ್ಲಿ ಕರೆಯಲಾಗ್ತದೆ. ಹಾಗಾಗಿರೋದ್ರಿಂದ ಬಟ್ ಇಲ್ಲಿ ನಾವು ನೋಡೋದು ಅಂದರೆ 5 ರಿಟ್ಗಳನ್ನು ನಾವು ನೋಡಲಿದ್ದೇವೆ. 5 ರಿಟ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. These all rights is the most important for your examination time. Further, while you are facing like is a competitive exams ಅಂದಾಗ ಈ ಒಂದು 5 ರಿಟ್ಗಳು ಕೂಡ ಏನಪ್ಪ ಅಂದರೆ ನಮಗೆ ತುಂಬ ಅತ್ಯಮೂಲ್ಯವಾದಂಥ ರೀತಿಯಲ್ಲಿ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನದಲ್ಲಿ ನಾವು ಸ್ಪಷ್ಟವಾದಂಥ ರೀತಿಯಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳಲಾಗ್ತದೆ. ಹಾಗಾಗಿರೋದ್ರಿಂದ ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲೇನಪ್ಪ ಅಂದರೆ 5 ರಿಟ್ಸ್ ಆದರೆ ದಟ್ ಒನ್ ವಿ ಕ್ಯಾನ್ ಕಾಲ್ ದ ಎಬಿಎಸ್ ಕಾರ್ಪಸ್. ದಟ್ ಒನ್ ಇಲ್ಲಿ ಏನಪ್ಪ ಅಂದರೆ ಟು ಪ್ರೊಡ್ಯೂಸ್ ದ ಬಾಡಿ ಅಂತ ಹೇಳಲಾಗ್ತದೆ. ಮ್ಯಾಂಡಮಸ್ ಮೀನ್ಸ್ ದಟ್ ಒನ್ ವಿ ಕಮಾಂಡ್ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ಪ್ರತಿಬಂಧಕಾಜ್ಞೆ ಪ್ರೊಹಿಬಿಷನ್ ಅಂದರೆ ಟು ಫಾರ್ಬಿಡ್ ಅಂತ ಹೇಳಲಾಗ್ತದೆ. ಸೋಶಿಯಲ್ ಮೀನ್ಸ್ ಟು ಬಿ ಸರ್ಟಿಫೈಡ್ ಅಂತ ಹೇಳಲಾಗ್ತದೆ. ವಾರೆಂಟ್ ಮೀನ್ಸ್ ಲೈಕ್ ವಾರೆಂಟ್ ಅಂತ ಕೂಡ ಹೇಳ್ಬೋದು. ಅದರ್ವೈಸ್ ಬೈ ದಿ ಅಥಾರಿಟಿ ಅಂತ ಕೂಡ ಕರೆಯಬಹುದು. ಬೈ ದಿ ಅಥಾರಿಟಿ AUTHORITY ಬೈ ದಿ ಅಥಾರಿಟಿ ಆರ್ ವಾರೆಂಟ್ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಏನಪ್ಪ ಅಂದರೆ ಒಬ್ಬ ಅನರ್ಹ ವ್ಯಕ್ತಿ ಅಧಿಕೃತವಾದಂಥ ಒಂದು ಹುದ್ದೆಯನ್ನು ಅಲಂಕರಿಸಿದರೆ ಆ ಸ್ಥಾನದಿಂದ ಆತನನ್ನು ತೆರವುಗೊಳಿಸುವಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೋದು. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಟೈಮ್ ರಿಗಾರ್ಡಿಂಗ್ ಅಬೌಟ್ ದೀಸ್ ರಿಟ್ಸ್. In this is a preaching time. If you didn't understand means once again you can take from me the briefly information. Don't worry, be happy. All the best for you all. It's a good day to you.